ವಯಸ್ಸಾಗ್ತಾ ಆಗ್ತಾ ಮುಖದ ಮೇಲೆ ವ್ರಿಂಕಲ್ಸ್ ಆಗಿರ್ಬೋದು, ಡಲ್ನೆಸ್ ಆಗಿರ್ಬೋದು ಅಥವಾ ಟಯರ್ಡ್ ಸ್ಕಿನ್ ಆಗಿರ್ಬೋದು ಇದೆಲ್ಲ ಜಾಸ್ತಿ ಆಗ್ತಾನೆ ಇದೆ. ಈ ಕಾಲದಲ್ಲಂತೂ ಬರೀ 25 ವರ್ಷ 35 ವರ್ಷಕ್ಕೆಲ್ಲ ವ್ರಿಂಕಲ್ಸ್ ಬಂದ್ಬಿಟ್ಟಿರುತ್ತೆ ಫೇಸ್ ಮೇಲೆ. ಇದನ್ನ ನಾನು ಬರೀ ಜಸ್ಟ್ 2 ಫುಡ್ಡಲ್ಲಿ ಮತ್ತೆ ಒಂದು ಫೇಸ್ ಪ್ಯಾಕಲ್ಲಿ ಇದನ್ನ ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಕೊನೆವರೆಗೂ ಇರಬೇಕು. ನಿಮಗೆ ಈ ಫೇಸ್ ಪ್ಯಾಕನ್ನು ಹೇಗೆ ಅಪ್ಲೈ ಮಾಡೋದು, ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ 2 ಫುಡ್ಡು, ಪವರ್ಫುಲ್ ಫುಡ್ಡು ನಿಮ್ಮ ಸ್ಕಿನ್ನಿಗೆ, ನಿಮ್ಮ ವ್ರಿಂಕಲ್ಸ್ಗೆ ಹೆಲ್ಪ್ ಆಗುವಂಥದ್ದು, ವ್ರಿಂಕಲ್ಸ್ನ ಕಡಿಮೆ ಮಾಡುವಂಥ ಫುಡ್ಡನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ತಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡ್ಕೋಬೇಕು ಮತ್ತು ಬ್ರೈಟ್ ಮಾಡ್ಕೋಬೇಕು, ವ್ರಿಂಕಲ್ಸ್ನ ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಸೊಲ್ಯೂಷನ್ ಸಿಗೋದು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ ಆಯಿತಾ, ಅದು ಯಾವ ಫುಡ್ಡು ಮತ್ತು ಯಾವ ಫೇಸ್ ಪ್ಯಾಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ನಮ್ಮ ಫೇಸಲ್ಲಿ ವ್ರಿಂಕಲ್ಸ್ ಯಾಕೆ ಬರುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಸುಮ್ಮನೆ ರೀಸನ್ನೇ ತಿಳ್ಕೊಂತೀರಾ ನೀವು ಇದನ್ನೆಲ್ಲ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಏನಂತಾರೆ ಅದರಲ್ಲಿ ಸೊಲ್ಯೂಷನ್ ಸಿಗೋದು ಗೊತ್ತಾಗಲ್ಲ, ಮತ್ತೆ ನಿಮ್ಗೆ ಅದ್ರ ಹಿಂದೆ ಇರೋ ಏನಂತಾರೆ ಆ ಹಿಡನ್ ಸೀಕ್ರೆಟು ನಿಮಗೆ ಅರ್ಥ ಆಗಲ್ಲ. ಏನಪ್ಪ ಅದು ಏಂತಕ್ಕೆ ನಮ್ಮ ಫೇಸ್ ಬೇಗ ಏಜ್ ಆಗಿರೋರ ಥರ ಕಾಣುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಬಂದ್ಬಿಟ್ಟು ನಮ್ಮ ಈ ಏನಂತಾರೆ ಲೈಫ್ ಸ್ಟೈಲ್ ಆಗಿರ್ಬೋದು. ಲೈಫ್ ಸ್ಟೈಲ್ ಒಂದು, ಅದ್ರ ಜೊತೆಗೆ ಮೇಯ್ನ್ ಬಂದ್ಬಿಟ್ಟು ಪ್ರಾಪರ್ ಸ್ಲೀಪ್ ಇಲ್ದಿರೋದು, ನಿದ್ದೆ ಇಲ್ದಿರೋದಾಗಿರ್ಬೋದು, ಮತ್ತು ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ ಇಲ್ದಿರೋದಾಗಿರ್ಬೋದು, ಅಥವಾ ಜಂಕ್ ಫುಡ್ ಜಾಸ್ತಿ ಆಗಿರೋದಾಗಿರ್ಬೋದು. ಮತ್ತು ಈ ಕಾಲದಲ್ಲಂತೂ ಏನಂತಾರೆ ಈ ಸ್ಟ್ರೆಸ್ಸು, ಈ ಜಾಬ್ ಸ್ಟ್ರೆಸ್ಸಿಂದ ಮತ್ತು ಏನಂತಾರೆ ಬೇರೆ ಬೇರೆ ಈ ಪೊಲ್ಯೂಷನ್ನು, ಡಸ್ಟು ಮತ್ತು ಈ ಬಿಸಿಲಲ್ಲಿ ಜಾಸ್ತಿ ನಮ್ಮ ಫೇಸನ್ನು ಎಕ್ಸ್ಪೋಜರ್ ಮಾಡಿದಾಗ ಆಯಿತಾ, ಈ ವ್ರಿಂಕಲ್ಸ್ ಆಗಿರ್ಬೋದು, ಡಲ್ನೆಸ್ ಆಗಿರ್ಬೋದು, ಮತ್ತು ಸ್ಕಿನ್ ಬ್ಲ್ಯಾಕ್ ಆಗೋದಾಗಿರ್ಬೋದು, ಮತ್ತು ಏನಂತಾರೆ ಸಣ್ಣ ಸಣ್ಣ ಏಜಲ್ಲೇ ಒಂಥರ ತುಂಬ ಮೆಚೂರ್ಡ್ ಆಗಿ ಏಜ್ ಆಗಿರೋ ಥರ ಕಾಣಿಸೋದಾಗಿರ್ಬೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಇದೆಲ್ಲ ಈ ಹಿಡನ್ ರೀಸನ್. ಮೇಯ್ನ್ ಏನಂತ ಹೇಳಿದ್ರೆ ನಮ್ಮ ತ್ವಚೆಯಲ್ಲಿ ಆಯಿತಾ ಈ ಕೊಲಾಜನ್ ಪ್ರೊಡಕ್ಷನ್ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಕೊಲಾಜನ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಆಯಿತಾ. ನಿಮ್ಮ ಸ್ಕಿನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಈ ಕೊಲಾಜನ್ ಪ್ರೊಡಕ್ಷನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಕಡಿಮೆ ಆಗ್ತಾ ಬರ್ತಿದ್ದಾಗ ನಿಮ್ಮ ಸ್ಕಿನ್ನು ಡಲ್ ಆಗೋದಾಗಿರ್ಬೋದು ಅಥವಾ ವ್ರಿಂಕಲ್ಸ್ ಆಗಿರ್ಬೋದು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಯಾವ ಫುಡ್ ತಗೋಬೇಕು ನಿಮ್ಮ ಏನಂತಾರೆ ಸ್ಕಿನ್ನು ವ್ರಿಂಕಲ್ಸ್ ಫ್ರೀ ಆಗಬೇಕು ಮತ್ತು ನಿಮ್ಮ ಸ್ಕಿನ್ನಲ್ಲಿ ಡಲ್ನೆಸ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಮೊದಲನೇದು ಬಂದ್ಬಿಟ್ಟು ಆಮ್ಲ ಆಯಿತಾ. ಈ ಆಮ್ಲ ಅಂತ ಹೇಳಿದ್ರೆ ಈ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಕನ್ನಡದಲ್ಲಿ ಹೇಳಬೇಕು ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಆ ನೆಲ್ಲಿಕಾಯಿನ ನೀವು, ಆಮ್ಲನ ನೀವು ಬೆಳಗಿನ ಜಾವ ಎದ್ದು ಒಂದು ಆಮ್ಲ ತಗೋಬೇಕು. ಈ ಆಮ್ಲದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ವಿಟಮಿನ್ ಸಿ ಸಿಕ್ಕಾಪಟ್ಟೆ ಏನಂತಾರೆ ಚೆನ್ನಾಗಿರುತ್ತೆ. ಅದರಲ್ಲಿ ಆ ವಿಟಮಿನ್ ಸಿ ಸ್ಕಿನ್ನಿಗೆ ತುಂಬಾನೇ ಒಳ್ಳೆಯದು. ಈ ವಿಟಮಿನ್ ಸಿ ಇರೋ ಈ ನೆಲ್ಲಿಕಾಯಿನ, ಆಮ್ಲನ ನೀವು ಒಂದು ಏನಂತಾರೆ ಕಾಯಿನ ನೀವು ಬೆಳಗಿನ ಜಾವ ಖಾಲಿ ಹೊಟ್ಟೆಲ್ಲಿ ತಗೋಬೋದು. ಇಫ್ ಇನ್ ಕೇಸ್ ನೀವು ಆಮ್ಲ ಕಾಯಿ ಸಿಕ್ಕಿಲ್ಲ, ನಿಮಗೆ ಬೇರೆ ಯಾವ ಫಾರ್ಮ್ಯಾಟಲ್ಲಿ ತಗೋಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಿತ್ತು ಅಂತ ಹೇಳಿದ್ರೆ ನೀವು ಜ್ಯೂಸ್ ಪ್ರಕಾರನೂ ತಗೋಬೋದು. ಬಟ್ ಇದರಲ್ಲಿ ಈ ಆರ್ಟಿಫಿಷಿಯಲ್ ಜ್ಯೂಸ್ಗಳು ಜಾಸ್ತಿ ಆಗಿದೆ. ನೀವು ನ್ಯಾಚುರಲ್ ಆಗಿ ಸಿಗುವಂಥ ಜ್ಯೂಸ್ ನೋಡಿಕೊಂಡು ಅದನ್ನು ನೀವು ಆಮ್ಲ ಜ್ಯೂಸ್ ತೊಗೋಬೋದು. ಇಫ್ ಇನ್ ಕೇಸ್ ಆಮ್ಲ ಜ್ಯೂಸು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆಯಿತಾ, ಆಮ್ಲ ಪೌಡರ್ ಬರುತ್ತೆ ಆಯಿತಾ. ಆಮ್ಲ ಪೌಡರ್ನ ನೀವು ಯಾವುದಾದ್ರೂ ಒಳ್ಳೆ ಆರ್ಗ್ಯಾನಿಕ್ ಆಮ್ಲ ಪೌಡರ್ನ ನೋಡಿಕೊಂಡು ಬೆಳಗಿನ ಜಾವ ನೀವು ಬೆಚ್ಚಗಿರೋ ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗತ್ತೆ. ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಿಮ್ಮ ಸ್ಕಿನ್ನಿಗೆ ಮತ್ತು ನಿಮ್ಮ ಕೊಲಾಜನ್ ಪ್ರೊಡಕ್ಷನನ್ನು ಏನಂತಾರೆ ಇನ್ನೂ ಬೂಸ್ಟ್ ಮಾಡುತ್ತೆ. ಇದನ್ನು ನೀವು ಯೂಸ್ ಮಾಡ್ಬೋದು, ಎಸ್ಪೆಷಲಿ ಯಾರ್ಯಾರಿಗೆ ವ್ರಿಂಕಲ್ಸ್ ಜಾಸ್ತಿ ಆಗ್ತಾ ಇದೆ ಮತ್ತು ಸ್ಕಿನ್ ಡಲ್ ಆಗ್ತಾ ಇದೆ. ಅಟ್ಲೀಸ್ಟ್ ಇದನ್ನು ನೀವು ಒಂದು 10 ದಿವಸ ಯೂಸ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಮೊದಲನೇ ಫುಡ್ ಆಗಿತ್ತು. ಇನ್ನು ಎರಡನೇ ಫುಡ್ ಬಂದ್ಬಿಟ್ಟು ವಾಲ್ನಟ್ಸ್ ಆಯಿತಾ. ವಾಲ್ನಟ್ಸು ಸಿಕ್ಕಾಪಟ್ಟೆ ಏನಂತಾರೆ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಸ್ಕಿನ್ನಿಗೆ. ಈ ವಾಲ್ನಟ್ಸು ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೂ ಸಿಗುತ್ತೆ, ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ನಿಮ್ಮ ಮನೆಯಲ್ಲೂ ಇರ್ಬೋದು. ನಿಮ್ಗೆ ಇಲ್ಲಿ ಪಿಕ್ಚರು ಬರ್ತಿರುತ್ತೆ, ನೀವು ನೋಡ್ಬೋದು ಆಯಿತಾ. ಈ ವಾಲ್ನಟ್ಸ್ನ ನೀವು ಡೈಲಿ ಏನಿಲ್ಲ ಅಂತ ಹೇಳಿದ್ರು ಒಂದು 4ರಿಂದ 5 ತಗೋಬೇಕು. ಇದು ತಗೊಳ್ಳೋದ್ರಿಂದ ಏನಪ್ಪ ಪ್ರಯೋಜನ ಅಂತ ಹೇಳಿದ್ರೆ ಇದರಲ್ಲಿ ಒಮೆಗಾ 3 ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಒಮೆಗಾ 3ಯಿಂದ ಆಯಿತಾ ನಿಮ್ಮ ಸ್ಕಿನ್ನಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೈಡ್ರೇಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಿಮ್ಮ ಸ್ಕಿನ್ನು ಹೈಡ್ರೇಷನ್ ಮಾಡೋದಾಗಿರ್ಬೋದು, ಅಥವಾ ಸ್ಕಿನ್ ರಿಪೇರ್ಗಾಗಿರ್ಬೋದು, ಇದಕ್ಕೆಲ್ಲ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು ವಾಲ್ನಟ್ಸು. ಇದು ನಿಮ್ಗೆ ಏನಾದ್ರು ಸ್ಕಿನ್ನು ವ್ರಿಂಕಲ್ಸ್ ಫ್ರೀ ಆಗಬೇಕು, ನನ್ನ ಸ್ಕಿನ್ನಲ್ಲಿ ಡಲ್ನೆಸ್ ಕಡಿಮೆ ಆಗಬೇಕು ಅನ್ನೋದು ಏನಾದ್ರು ಇತ್ತು ಅಂತ
ಹೇಳಿದ್ರೆ ಆಯಿತಾ, ಡೈಲಿ ನೀವು ಇದು 4 ಇಂದ 5 ವಾಲ್ನಟ್ಸು, ಅದು ಯಾವಾಗ ಹೆಂಗೆ ತಗೋಬೇಕು ಅಂತ ಹೇಳಿದ್ರೆ ಓವರ್ ನೈಟ್ ಸೋಕ್ ಆಗಿರೋದಂತ, ರಾತ್ರಿ ನೆನೆಸ್ಬಿಟ್ಟು ನೀವು ಬೆಳಗಿನ ಜಾವ ತಗೋಬೋದು ಈ ವಾಲ್ನಟ್ಸ್ನ. ಆಯ್ತಾ, ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ, ಸರ್ ಇವಾಗ ನೆಲ್ಲಿಕಾಯಿ ತೊಗೊಂಡಿದ್ದನ್ನು ತಗೋಬೇಕಾ ಅಥವಾ ಎರಡು ಜೊತೆಗೆ ತಗೋಬೇಕಾ ಅಂತ. ಎರಡೂ ಜೊತೆಗೆ ತಗೊಂಡ್ರೆ ಏನು ತೊಂದರೆ ಆಗಲ್ಲ. ಇವಾಗ ನೀವು ನೆಲ್ಲಿಕಾಯಿ ತಿಂದುಬಿಟ್ಟು ಇದೊಂದು 10-15 ನಿಮಿಷ ಗ್ಯಾಪ್ ಕೊಟ್ಟು ನೀವು ವಾಲ್ನಟ್ಸು ತಗೋಬೋದು. ಸೊ ಈ ಎರಡೂ ಫುಡ್ಡು ನಿಮ್ಮ ಬಾಡಿಗೆ ಹೋದಾಗ ಆಯಿತಾ, ನಿಮ್ಮ ಸ್ಕಿನ್ನಲ್ಲಿ ಅದು ಏನು ವ್ರಿಂಕಲ್ಸ್ ಇದೆ ಅದು ಟೈಟನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ನಲ್ಲಿ ಡಲ್ನೆಸ್ ಆಗಿರ್ಬೋದು, ವ್ರಿಂಕಲ್ಸ್ ಆಗಿರ್ಬೋದು, ಇದೆಲ್ಲ ಏನಂತಾರೆ ಗ್ರ್ಯಾಜುಯಲಿ ಕಡಿಮೆ ಆಗುತ್ತೆ. ಇದು 1 ದಿವಸ 2 ದಿವಸದಲ್ಲಿ ಕಡಿಮೆ ಆಗೋದಂಥದ್ದಲ್ಲ. ಅಟ್ಲೀಸ್ಟ್ ನಿಮ್ಗೊಂದು ರಿಸಲ್ಟ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 10 ದಿವಸ ಆದ್ರೂ ಇದನ್ನ ನೀವು ಟ್ರೈ ಮಾಡಬೇಕು. ಅದ್ರ ಜೊತೆಗೆ 2 ಫುಡ್ಡನ್ನೇನೋ ತಗೊಂಡ್ರಿ, ಇವಾಗ ಇದ್ರ ಜೊತೆಗೆ ಒಂದು ಫೇಸ್ ಪ್ಯಾಕ್ ಹೇಳ್ತೀನಿ ನಾನು. ಈ ವ್ರಿಂಕಲ್ಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ಇಲ್ಲಿ ಸುಮಾರು ಜನ ನೋಡ್ತಿರೋರು ವಿಡಿಯೋರು ಇಲ್ಲಿ ಬರೀ 2 ಫುಡ್ ಅಲ್ವೇ ಅಂದ್ಬಿಟ್ಟು ಎಷ್ಟೊಂದು ಜನ ಸ್ಕಿಪ್ ಮಾಡಿ ಓಡ್ಬಿಟ್ಟಿರ್ತೀರ. ಬಟ್ ಇಲ್ಲಿ ಮೇಯ್ನ್ ಕಂಟೆಂಟೇ ಇಲ್ಲಿ ಇದೆಯಲ್ಲ, ಇಲ್ಲಿ ಫುಡ್ ಆಯ್ತು, ಇಲ್ಲಿ ಅದ್ರ ಜೊತೆಗೆ ಒಂದು ಫೇಸ್ ಪ್ಯಾಕು ಬೇಕಲ್ಲ ಆಚೆ ಕಡೆ ಅಪ್ಲೈ ಮಾಡೋದಕ್ಕೆ. ಇಂಟರ್ನಲ್ ಬಾಡಿಗೆ ಒಳ್ಳೆ ಫುಡ್ ಹೋಯ್ತು, ಅದ್ರ ಜೊತೆಗೆ ಈ ಔಟರ್ನು ನಾವು ಕೇರ್ ಮಾಡಬೇಕಾಗತ್ತೆ. ಆ ಸ್ಕಿನ್ ಕೇರ್ ರುಟೀನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಫೇಸ್ ಪ್ಯಾಕ್ ಹೇಳ್ತೀನಿ, ಅದನ್ನು ಬೇಕಾದ್ರೆ ನೀಟಾಗಿ ಬರ್ಕೊಳ್ಳಿ. ಮೊದಲನೇದು ಬಂದ್ಬಿಟ್ಟು 1 ಸ್ಪೂನ್ ಕರ್ಡ್ ಆಯಿತಾ, 1 ಸ್ಪೂನ್ ಮೊಸರು, ಗಟ್ಟಿ ಮೊಸರು 1 ಸ್ಪೂನು, ಅದ್ರ ಜೊತೆಗೆ 1 ಸ್ಪೂನ್ ಹನಿ ಆಯಿತಾ, ಜೇನುತುಪ್ಪ 1 ಸ್ಪೂನ್ ಹನಿ, ಅದ್ರ ಜೊತೆಗೆ ಲಿಟಲ್ ಟರ್ಮರಿಕ್ಕು 1 ಚಿಟಿಕೆಯಷ್ಟು ಅರಿಶಿನ ಆಯಿತಾ, 1 ಚಿಟಿಕೆಯಷ್ಟು ಅರಿಶಿನ, ಇದ್ರ ಜೊತೆಗೆ ಒಂದು ಫ್ಯೂ ಡ್ರಾಪ್ಸ್, 1-2-3 ಡ್ರಾಪ್ಸ್ ಅಷ್ಟು ಲೆಮನ್ನು ಆಯಿತಾ. ಈ 4 ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ನಿಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಇದು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಅದ್ರ ಜೊತೆಗೆ ಟೈಟನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಡಲ್ ಸ್ಕಿನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಗ್ರ್ಯಾಜುಯಲಿ ಅದನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಎಸ್ಪೆಷಲಿ ಈ ಫೇಸ್ ಪ್ಯಾಕು. ಸೊ ಇದನ್ನು ನೀವು ಎಷ್ಟೊತ್ತು ಅಪ್ಲೈ ಮಾಡಬೇಕು, ಇದನ್ನು ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಆದರೂ ನಿಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಈ ಫೇಸ್ ಪ್ಯಾಕ್ನ ಅಟ್ಲೀಸ್ಟ್ ವೀಕ್ಲಿ 3-4 ಸಲ ನೀವು ವಾರದಲ್ಲಿ ಏನಂತಾರೆ ಬಳಸ್ಬೋದು. ಇದನ್ನು ರಾತ್ರಿ ಹೊತ್ತಾದ್ರೂ ನೀವು ಏನಂತಾರೆ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡ್ಬೋದು, ಅಥವಾ ಮಧ್ಯಾಹ್ನ ಹೊತ್ತಾದ್ರೂ ಟ್ರೈ ಮಾಡ್ಬೋದು. ಈ ಫೇಸ್ ಪ್ಯಾಕ್ನ ಒಂದು 10-15 ನಿಮಿಷ ಬಿಟ್ಟು ನಂತರ ನೀವು ಫೇಸ್ ವಾಶ್ ಮಾಡಿ. ಅದ್ರ ಜೊತೆಗೆ ಆದರೆ ಆಯಿತಾ ಐಸ್ ಬರುತ್ತಲ್ಲ, ಐಸಲ್ಲಿ ಇದು ಫೇಸ್ ಪ್ಯಾಕ್ ಆದಮೇಲೆ ಮುಖ ಸ್ವಲ್ಪ ತೊಳೆದಾದ್ಮೇಲೆ ಐಸಲ್ಲಿ ಸ್ವಲ್ಪ ಮಸಾಜ್ ಮಾಡಿ ಆಯಿತಾ, ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಇದು ಕಂಪ್ಲೀಟಾಗಿ ಆಯಿತಾ ಇವತ್ತಿನ ನಿಮ್ಮ ಈ ವ್ರಿಂಕಲ್ಸ್ ಆಗಿರ್ಬೋದು, ಡಲ್ ಸ್ಕಿನ್ ಆಗಿರ್ಬೋದು, ಅಥವಾ ನಿಮ್ಮ ಸ್ಕಿನ್ನು ಟಯರ್ಡ್ ಆಗಿರ್ಬೋದು, ನಿಮ್ಮ ಹಾಳಾಗ್ತಿರೋ ಸ್ಕಿನ್ನಿಗೆ ಇವೆಲ್ಲ ನಿಮಗೆ ಒಳ್ಳೆ ರೆಮಿಡಿ. ಟ್ರೈ ಮಾಡಿ, ನಾನು ಪರ್ಸ್ನಲಿ ಟ್ರೈ ಮಾಡಿದ್ದೀನಿ ಆಯಿತಾ, ನನಗೆ ಎಫೆಕ್ಟಿವ್ ಆಗಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಯಾರ್ಯಾರಿಗೆ ವ್ರಿಂಕಲ್ಸು, ಡಲ್ ಸ್ಕಿನ್ನು ಮತ್ತು ಸ್ಕಿನ್ ಟಯರ್ಡ್ ಆಗಿರುತ್ತಲ್ಲ ಅಂಥವ್ರಿಗೆ ಆಯಿತಾ. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದಾ ಸರ್? ಇಫ್ ಇನ್ ಕೇಸ್ ನಿಮ್ಮ ಸ್ಕಿನ್ ಏನಾದರೂ ತೀರಾ ಸೆನ್ಸಿಟಿವ್ ಆಗಿತ್ತು ಮತ್ತು ಸ್ಕಿನ್ ಮೇಲೆ ಏನಾದರೂ ಏನಂತಾರೆ ಕಲೆ ಇತ್ತು, ಕಲೆ ಇನ್ ದ ಸೆನ್ಸ್ ಏನೋ ಬ್ರೇಕ್ ಆಗಿತ್ತು ಅಂತ ಹೇಳಿದ್ರೆ ಈ ಫೇಸ್ ಪ್ಯಾಕ್ ಬೇಡ. ಬೇಕಾದ್ರೆ ಈ ಫುಡ್ಸ್ ತೊಗೋಬೋದು ನೀವು. ಫೇಸಲ್ಲಿ ಏನಾದ್ರು ಗಾಯ ಇತ್ತು ಅಂತ ಹೇಳಿದ್ರೆ ಈ ಫೇಸ್ ಪ್ಯಾಕ್ ಬೇಡ ಆಯಿತಾ, ಅಂಥವರು ಅವಾಯ್ಡ್ ಮಾಡಿ. ಇದು ಕಂಪ್ಲೀಟಾಗಿ ಏನಂತಾರೆ ನಿಮ್ಮ ವ್ರಿಂಕಲ್ಸ್ ಫ್ರೀ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ವ್ರಿಂಕಲ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈ ರೆಮಿಡೀಸ್ ಆಗಿತ್ತು. ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಬಾಡಿನೂ ಏನಾದರೂ ನೀವು ಶೇಪಿಗೆ ತೊಗೋಬೇಕು, ತುಂಬ ದಪ್ಪ ಇದ್ದೀರಾ ಆಯಿತಾ, ನನ್ನ ಬಾಡಿ ಲೈಫ್ ಸ್ಟೈಲೇ ಸರಿ ಇಲ್ಲ, ನನ್ನ ಲೈಫ್ ಸ್ಟೈಲಲ್ಲಿ ಬರ್ತಾ ಯಾಕೆ ದಪ್ಪ ಆಗ್ತಾ, ಇನ್ನು ಸ್ಕಿನ್ ಚೆನ್ನಾಗಿದ್ರೆ ಸಾಲದು ಆಯಿತಾ, ನಿಮ್ಮ ದೇಹನೂ ಶೇಪಲ್ಲಿ ಕಾಣಿಸ್ಬೇಕು. ನೀವು ಪದೇ ಈ ದಪ್ಪಗಿರೋ ದೇಹದಿಂದ ಮುಕ್ತಿ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತೀರಾ ಅಷ್ಟೇ, ಬಟ್ ಯಾರೂ ಆ್ಯಕ್ಷನ್ ತಗೊಳ್ಳಲ್ಲ. ನೀವು ನಿಜವಾಗ್ಲೂ ನಿಮ್ಮ ಫೇಸು ಪ್ಲಸ್ ನಿಮ್ಮ ಬಾಡಿನ ಏನಂತಾರೆ ಫಿಟ್ ಮಾಡ್ಕೋಬೇಕು, ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ, ನಾವು ನಿಮಗೆ ಪರ್ಸ್ನಲ್ ಕೋಚಿಂಗ್ ಕೊಡ್ತೀವಿ. ನೀವು ಅದರಿಂದ ಮಿನಿಮಮ್ ಅಂದ್ರೂ ತಿಂಗಳಿಗೆ 4-6 kg ಮನೆ ಫುಡ್ಡಲ್ಲೇ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಇಂಟ್ರೆಸ್ಟೆಡ್ ಆಗಿರೋರು, ಸೀರಿಯಸ್ ಆಗಿರೋರು ಈ ನಂಬರ್ಗೆ ಮೆಸೇಜ್ ಮಾಡಿಬಿಟ್ಟು ನೀವು ಪ್ಲ್ಯಾನ್ ಡೀಟೇಲ್ಸ್ನ ಕೇಳ್ಬೋದು. ಪರ್ಸ್ನಲಿ ನಾನೇ ನಿಮಗೆ ಆಯಿತಾ ಡೀಟೇಲ್ಸು ಕೊಡ್ತೀನಿ, ನೀವು ಅದನ್ನು ತಗೊಂಡು ಆಯಿತಾ ನಿಮಗೆ ಸೂಟ್ ಆಗುವಂಥ ಪ್ಲ್ಯಾನ್ ತೊಗೊಂಡು ನೀವು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಇದರಿಂದ ಆಗುವ ಪ್ರಯೋಜನಗಳನ್ನು ನೀವು ಏನಂತಾರೆ ಅದನ್ನು ಟ್ರೈ ಮಾಡಿ, ಆ ಪ್ರಯೋಜನಗಳನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಏನಂತಾರೆ ಹಂಚಿ ಅದನ್ನು. ಇಫ್ ಇನ್ ಕೇಸ್ ನಿಮ್ಗೇನಾದರೂ ರಿಸಲ್ಟ್ಸ್ ಬಂತು ಅಂತ ಹೇಳಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಇದನ್ನು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ, ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.